ನಮಸ್ತೆ ಎಲ್ರಿಗೂ. ಇವತ್ತು ಬೆಂಡೆಕಾಯಿ ಡ್ರೈ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸಬ್ಜಿ ಪೌಡರ್, ಅರಿಶಿನ ಮತ್ತು ಉಪ್ಪು. ಪ್ಯಾನ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಸಿಡಿತಾ ಇದ್ದಾಗೇ ಸ್ವಲ್ಪ ಬೆಂಡೆಕಾಯಿ ಹಾಕಿ ಸ್ವಲ್ಪ ಹುರಿತಾ ಇರಿ. ಹೀಗೆ ಹುರಿತಾ ಇರಬೇಕಾದ್ರೆ ಸ್ವಲ್ಪ ಲೋಳೆ ಬಿಟ್ಕೊಳ್ಳುತ್ತೆ, ಆವಾಗ ಅರಿಶಿನ ಹಾಕಬೇಕಾಗತ್ತೆ. ಈ ಅರಿಶಿನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಲೋಳೆ ಆಗೋದನ್ನು ತಪ್ಪಿಸುತ್ತೆ. ಮತ್ತು ಅದು ನಾವಿಲ್ಲಿ ಹುಳಿ ಬಳಸ್ತಾ ಇಲ್ಲ, ಯಾವುದೇ ನಿಂಬೆ ರಸ ಬಳಸ್ತಾ ಇಲ್ಲ, ಹುಣಸೆಹಣ್ಣು ಏನು ಬಳಸ್ತಾ ಇಲ್ಲ. ಹೀಗೆ ಲಿಡ್ ಮುಚ್ಚಿಬಿಟ್ಟು ಅದು ಬೇಯೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಬೆಂದ ನಂತರ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮೂರನ್ನು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಕೊಟ್ಟು ಲಿಡ್ ಮುಚ್ಚಿ ಸ್ವಲ್ಪ 1-2 ಮಿನಿಟ್ಸ್ ಬೇಯಲು ಬಿಡಿ. ಹಾಗೆ ಇದು ನನ್ನ ಹೊಸ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಎಲ್ರಿಗೂ ಶೇರ್ ಮಾಡಿ. ಈ ಬೆಂಡೆಕಾಯಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಅನ್ನ ಸಾರು, ರಸಮ್ ರೈಸ್, ಮೊಸರನ್ನ ಮತ್ತು ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಸಬ್ಜಿ ಪೌಡರ್ ಮತ್ತು ಗರಂ ಮಸಾಲ ಉಪಯೋಗಿಸಿದ್ದೀನಿ. ಲಾಸ್ಟಲ್ಲಿ ಕೊನೆಯಲ್ಲಿ ಹಾಕಬೇಕಾಗತ್ತೆ. ಸಬ್ಜಿ ಪೌಡರ್ ರೆಸಿಪಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತೆ. ಪ್ಲೀಸ್, ಥ್ಯಾಂಕ್ ಯು.